ಇವತ್ತು ದರ್ಶನ್ ಅರೆಸ್ಟ್ ಆಗಿದ್ದಾರೆ ಅಂತ ನ್ಯೂಸ್ ಓದ್ತಾ ಅಥವಾ ಕೇಂದ್ರದಲ್ಲಿ ಸರ್ಕಾರ ರಚನೆ ಆಗ್ತಿದೆ ಅದ್ರ ಬಗ್ಗೆ ರ್ಯಾಪ್ ಅಪ್ ಮಾಡ್ತಾ ಅಲ್ಲಿ ಬಿಸಿ ಇರ್ತಿದೆ. ಬಟ್ ಬೆಂಗಳೂರಿನ ಸ್ಟುಡಿಯೋದಿಂದ ಚಿತ್ರದುರ್ಗದ ಈ ಕಲಾ ಕಾಲೇಜಿಗೆ ಕರ್ಕೊಂಡು ಬಂದಿರೋ ಒಂದು ಧೀಮಂತ ಶಕ್ತಿಯ ಹೆಸರು ರವಿ ಬೆಳಗೆರೆ. ಯಾರು ಎಷ್ಟು ದೊಡ್ಡ ಅಭಿಮಾನಿನೋ ಗೊತ್ತಿಲ್ಲ, ನಾನಂತೂ ಹುಟ್ಟು ಅಭಿಮಾನಿ ರವಿ ಬೆಳಗೆರೆ. ರವಿ ಬೆಳಗೆರೆ ಅವರ ಸ್ಮರಣಾರ್ಥ ನಡೀತಿರುವ ಕಾರ್ಯಕ್ರಮ ಅನ್ನೋ ಒಂದೇ ಒಂದು ಕರೆ ನನ್ನನ್ನ ಬೆಂಗಳೂರಿನ ಬಿಸಿ ಸ್ಟುಡಿಯೋದಿಂದ ಚಿತ್ರದುರ್ಗದ ಈ ಕಾಲೇಜಿನ ಆವರಣಕ್ಕೆ ಕರ್ಕೊಂಡ್ಬಂದು ನಿಲ್ಲಿಸಿದೆ. ಯಾಕಂತಂದ್ರೆ ರವಿ ಬೆಳಗೆರೆ ಬಹುಶಃ ಕೆಲವೊಂದು ವಿಚಾರಗಳು ಮಾತ್ರ ನಾವು ಮಾತನಾಡುವಾಗ ಎಲ್ಲಿಂದ ಪ್ರಾರಂಭ ಮಾಡಬೇಕು, ಎಲ್ಲಿಗೆ ಫುಲ್ ಸ್ಟಾಪ್ ಇಡಬೇಕು ಅನ್ನೋ ಗೊಂದಲಕ್ಕೆ ಕಾರಣವಾಗುತ್ತೆ. ಅಂದ್ರೆ ಎಷ್ಟು ಮಾತಾಡಿದ್ರು ಕೂಡ ಮುಗಿಲಿಲ್ವೇನೋ, ಇನ್ನೂ ಸ್ವಲ್ಪ ಮಾತನಾಡ್ಬೇಕಿತ್ತೇನೋ ಅನ್ನುವಂತೆ ಕಾಡುವಂತ ವಿಚಾರಗಳು ಕೆಲವು. ಅದರಲ್ಲಿ ನೋ ಡೌಟ್ ರವಿ ಬೆಳಗೆರೆ ಸರ್ ಅವರ ಜೀವನ, ಅವರ ಪತ್ರಿಕೋದ್ಯಮದ ಜರ್ನಿ, ಹಾಗೆ ಅವರ ಅಕ್ಷರದ ಮೇಲಿದ್ದ ಪ್ರೀತಿ, ಆ ಪ್ರೀತಿ ಓದುಗರ ತನಕ ತಲುಪಿದ ರೀತಿ, ಇದೆಲ್ಲವೂ ಕೂಡ ಎಲ್ಲಿಂದ ಶುರು ಮಾಡೋದು ಎಲ್ಲಿಂದ ಮುಗಿಸೋದು ಅನ್ನೋ ಗೊಂದಲಕ್ಕೆ ನನ್ನನ್ನಂತೂ ಈಡು ಮಾಡ್ತಿದೆ. ನೀವೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದೀರಿ, ಸೊ ಎಷ್ಟು ಜನಕ್ಕೆ ಕನ್ನಡ ಪುಸ್ತಕಗಳನ್ನ ಓದೋ ಅಭ್ಯಾಸ ಇದೆ? ತಿಳ್ಕೊಳ್ಳೋ ಚಿಕ್ಕ ಕ್ಯೂರಿಯಾಸಿಟಿ, ಕೈ ಎತ್ತಿ. ಕನ್ನಡ ಪುಸ್ತಕಗಳು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲ, ಅದನ್ನ ಹೊರತುಪಡಿಸಿ ಹುಡುಗಿರಿಲ್ವೇ ಇಲ್ಲಲ್ಲಪ್ಪ. ರೈಟ್, ನಾನ್ ಹೇಳ್ತೀನಿ ಯಾಕೆ ಓದ್ಬೇಕು ಕನ್ನಡ ಪುಸ್ತಕ, ಅದರಲ್ಲೂ ರವಿ ಬೆಳಗೆರೆ ಅವರ ಪುಸ್ತಕ ಯಾಕೆ ಓದ್ಬೇಕು ಅಂತ ಹೇಳಿ. ಈ ಸಾಹಿತಿಗಳು ಅನೇಕರು, ಅದರಲ್ಲೂ ನಮ್ಮ ಸಂಪದ್ಭರಿತವಾದ ಕರ್ನಾಟಕದಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ನೀಡಿರುವ ಅನೇಕ ಸಾಹಿತಿಗಳಿದ್ದಾರೆ. ಬಟ್ ಒಂದು ಡ್ರಾಬ್ಯಾಕ್ ಏನಿರುತ್ತೆ ಅಂತಂದ್ರೆ, ಎಲ್ಲಾ ಸಾಹಿತಿಗಳ ಸಾಹಿತ್ಯ ಕೂಡ ಎಲ್ಲಾ ಪ್ರದೇಶಕ್ಕೆ ಎಲ್ಲಾ ವರ್ಗದ ಜನರಿಗೆ ತಲುಪುವಂಥದ್ದಲ್ಲ. ಫಾರ್ ಎಕ್ಸಾಂಪಲ್, ಭೈರಪ್ಪ ಅವ್ರು ಬರೆಯೋದು ನಿಮ್ಮೇಜಿನ ಮಕ್ಕಳಿಗೆ ಕಷ್ಟ ಅನ್ನಿಸ್ಬೋದು, ಓದ್ಲಿಕ್ಕೆ ಬೋರ್ ಅನ್ನಿಸ್ಬಹುದು. ಅಥವಾ ನಿಮ್ಮೇಜಿನ ಮಕ್ಕಳು ಓದುವಂತಹ ಸಾಹಿತ್ಯ ದೊಡ್ಡವ್ರಿಗೆ, ಸ್ವಲ್ಪ ನಿಮ್ಗಿಂತ ಮೆಚೂರ್ ಮೈಂಡ್ ಸೆಟ್ ಇರುವವರಿಗೆ ಏನು ಬಾಲಿಶ ಅಂತ ಅನ್ನಿಸ್ಬಹುದು. ಆದ್ರೆ ಅಬಾಲ ವೃದ್ಧರು ಅಂತ ಒಂದು ಪದ ಇದೆ. ಅಂದ್ರೆ ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಸಲ್ಲುವಂತಹ ಸಾಹಿತ್ಯದ ಕೊಡುಗೆ ಯಾರಾದ್ರೂ ಕೊಟ್ಟಿದ್ದಾರೆ ಅಂತಂದ್ರೆ ನೋ ಡೌಟ್ ರವಿ ಬೆಳಗೆರೆ ಸರ್. ನಂದೇ ಜೀವನದ ಉದಾಹರಣೆ ಕೊಟ್ಬಿಟ್ಟು ಹೇಳ್ತೀನಿ. ನಾನು ಬಹುಶಃ ನಿಮ್ಮ ಏಜು ನಿಮ್ಗಿಂತ ಒಂದ್ 2 ವರ್ಷ ಚಿಕ್ಕವಳಿದ್ದೆ ಅನ್ಸುತ್ತೆ. ಓಮನಸ್ಸೆ ಅನ್ನೋ ಒಂದು ಕಲರ್ಫುಲ್ ಆದ ಮ್ಯಾಗಝಿನ್ ನನ್ನ ಕೈ ಸೇರುತ್ತೆ. ಎಷ್ಟು ಅಟ್ರಾಕ್ಟಿವ್ ಅಪ್ಪ, ಅದರ ಫ್ರಂಟ್ ಪೇಜ್ ಅಂತ ನಾವೇನ್ ಕರಿತೀವಲ್ಲ, ಅದರ ಡಿಸೈನ್ ಇಂದ ಹಿಡಿದು ಕಡೆಗೆ ಚಿತ್ರಿತವಾಗ್ತಾ ಇದ್ದ ಮೀನರಾಶಿಯ ಆ ಲೋಗೋ ಅಲ್ಲಿವರೆಗೂ ಕೂಡ ಒಂದೇ ಒಂದು ಅಕ್ಷರ ಬಿಡದೇ ಇರೋ ರೀತಿಯಲ್ಲಿ, ಓದೋ ರೀತಿಯಲ್ಲಿ ಕಟ್ಟಿಟ್ಕೊಳ್ತಾ ಇತ್ತು. ಆಗ್ಲೇ ಭಾವನಾ ಮೇಡಮ್ ಅವ್ರು ಹೇಳ್ತಾ ಇದ್ರು, ಯಾರಿಗೋ ಲವ್ ಫೇಲ್ಯೂರ್ ಇರುತ್ತೆ, ಅವ್ರಿಗೊಂದು ಸೊಲ್ಯೂಷನ್. ಯಾರಿಗೋ ದುಡ್ಡು ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ, ಅವ್ರಿಗೂ ಒಂದು ಪರಿಹಾರ. ಯಾರಿಗೋ ತಂದೆ ಮಕ್ಕಳ ನಡುವೆ ಬಾಂಧವ್ಯ ಸರಿ ಇರೋಲ್ಲ, ಏನ್ ಮಾಡೋದಪ್ಪ ಈ ಸಂಬಂಧವನ್ನ ಸರಿಪಡಿಸ್ಕೊಳ್ಳೋಕೆ, ಅದಕ್ಕೂ ಕೂಡ ಪರಿಹಾರ. ಯಾರು ವಿದ್ಯಾರ್ಥಿಗಳಿಗೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ರ್ಯಾಂಕ್ ಪಡೀಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೂ ಕೂಡ ಸೊಲ್ಯೂಷನ್. ಇದೆಲ್ಲವೂ ಕೂಡ ಸಿಗ್ತಾ ಇದ್ದಿದ್ದು ಓಮನಸೆ ಅನ್ನೋ ಪತ್ರಿಕೆಯಲ್ಲಿ. ನನ್ನ ಪತಿರಾಯರು ರಂಗನಾಥ್, ನನ್ಗಿಂತ ದೊಡ್ಡ ಅಭಿಮಾನಿ ರವಿ ಬೆಳಗೆರೆ ಸರ್ದು, ನಮ್ಮ ಅತ್ತೆ ರೇಗಿಸ್ತಾ ಇದ್ರು, ನಿನ್ ಗಂಡ ಹಾಯ್ ಬೆಂಗಳೂರು ಪತ್ರಿಕೆ ಓದೋಷ್ಟು ಏನಾದ್ರು ಕಾಲೇಜಲ್ಲಿ ಓದ್ಬಿಟ್ಟಿದ್ರೆ ಅಷ್ಟೊತ್ತಿಗೆ ಡಾಕ್ಟರ್ ಇಂಜಿನಿಯರ್ ಆಗ್ತಿದ್ದ ಅಂತೇಳಿ. ಇನ್ಫ್ಯಾಕ್ಟ್ ರವಿ ಬೆಳಗೆರೆ ಅವರು ಬರೆದ ಆ ಒಂದು ಹೇಳಿ ಹೋಗು ಕಾರಣ ಅನ್ನೋ ಪುಸ್ತಕ, ನಾನು ರವಿ ಬೆಳಗೆರೆ ಸರ್ ಅವ್ರದ್ದು ಪುಸ್ತಕಗಳ ಪೈಕಿ ಮೊದಲನೇದಾಗಿ ಓದಿದ ಪುಸ್ತಕ. ಅದರಲ್ಲಂತೂ ನೀವು ಓದ್ಲೇಬೇಕು. ಈ ಏಜಿನ ಹುಡುಗ ಹುಡುಗಿಯರು, ಲಘು ಕ್ರಶು, ಈ ಏಜಿನ ಮಕ್ಕಳು ಓದ್ಲೇಬೇಕಾದ ಪುಸ್ತಕ ಅದು. ಅಲ್ಲಿ ಬರುವ ಹಿಮವಂತ ಅನ್ನೋ ಕ್ಯಾರೆಕ್ಟರ್, ಹಬ್ಬ ಏನ್ ಅದ್ಭುತವಾಗಿ ಚಿತ್ರಿಸಿದ್ದಾರೆ ಗೊತ್ತಾ. ಎಸ್ಪೆಷಲಿ ಹುಡುಗಿರು ಕೈ ಎತ್ತಿರ್ಲಿಲ್ಲ ಅಲ್ಲ, ಪುಸ್ತಕ ಓದಿಲ್ಲ ಅಂತ ಇವತ್ತೇ ಹೋಗಿ ಪುಸ್ತಕ ತಗೊಳ್ಳಿ, ಓದಿ. ಪ್ರತಿಯೊಬ್ಬ ಹುಡುಗಿಯರ ಮನಸ್ಸಿನಲ್ಲೂ ಕೂಡ ಹಿಮವಂತನಂತ ಹುಡುಗ ಸಿಗ್ಲಿ ಅಂತ ಆಸೆ ಹುಟ್ಟುತ್ತೆ. ಯಾಕೆ ಹುಟ್ಟುತ್ತೆ? ರವಿ ಬೆಳಗೆರೆ ಅವರು ಆ ಕ್ಯಾರೆಕ್ಟರ್ನ ಅಷ್ಟು ಅದ್ಭುತವಾಗಿ ಚಿತ್ರಿಸಿದ್ದಾರೆ. ನನಗೂ ಇತ್ತು ಹಿಮವಂತನಂತ ಹುಡುಗ ಸಿಗ್ಲಿ ಅಂತ, ಸಿಕ್ಕಿದ್ದು ರಂಗನಾಥ. ಎನಿವೆ, ಅವರು ರವಿ ಬೆಳಗೆರೆ ಫ್ಯಾನ್ ಆಗಿರೋದ್ರಿಂದ ನಮ್ಮಿಬ್ಬರ ನಡುವಿನ ಮಾತುಕತೆ, ಮದ್ವೆ ಫಿಕ್ಸ್ ಆಯ್ತು, ಆಗ ಶುರುವಿನ ಮಾತಲ್ಲಿ 90% ರವಿ ಬೆಳಗೆರೆ ಅವ್ರದ್ದೆ. ಹಾಯ್ ಬೆಂಗಳೂರು ಪತ್ರಿಕೆ ಓದ್ಯಾ, ಬಾಟಮ್ ಐಟಮ್ ಓದ್ಯಾ, ಖಾಸ್ ಬಾತ್ ಓದ್ಯಾ, ಸಮಾಧಾನ ಓದ್ಯಾ, ಅಲ್ಲಿಂದ ಪ್ರಾರಂಭ ಆಗ್ತಾ ಇತ್ತು. ಕೇವಲ ನನ್ನ ಹಾಗೆ ನನ್ನ ಪತಿರಾಯರ ನಡುವಿನ ಸಂಭಾಷಣೆ ಮಾತ್ರ ಅಲ್ಲ, ನಮ್ ಇಡೀ ಮನೆಯಲ್ಲಪ್ಪ. ನನ್ನಮ್ಮ ಕನ್ನಡ ಲೆಕ್ಚರರ್, ಹಿಂಗೆ PUC ಮಕ್ಕಳಿಗೆ ಕನ್ನಡ ಟೀಚ್ ಮಾಡ್ತಾರೆ ನಮ್ಮಮ್ಮ. ಕನ್ನಡ ಟೀಚರು, ಲೆಕ್ಚರರು ಅಂತಂದ್ರೆ ಅವರಿಗೆ ಸಾಹಿತ್ಯದ ಬಗ್ಗೆ ಹಾಗೆ ಕನ್ನಡ ಪದ ಬಳಕೆ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ನಿಮಗೆ ಗೊತ್ತೇ ಇದೆ. ನಮ್ಮ ಅಮ್ಮನಿಗೂ ಕೂಡ ರವಿ ಬೆಳಗೆರೆ ಅವರು ಬಳಸ್ತಾ ಇದ್ದ ಕನ್ನಡ ಪದಗಳು ಅಂತಂದ್ರೆ ಪಂಚಪ್ರಾಣ, ಅವರು ಕೂಡ ಅಭಿಮಾನಿ. ನಮ್ಮಪ್ಪ ಸ್ವಲ್ಪ ರಾಜಕೀಯ, ಮಸಾಲೆ ರಾಜಕೀಯ, ಈ ಗಾಸಿಪ್ ಕಾರ್ನರ್ ಬಹಳ ಇಷ್ಟ. ಅದಕ್ಕೂ ಕೂಡ ಸೊಲ್ಯೂಷನ್ ಸಿಗ್ತಾ ಇತ್ತು ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ. ನಾನು ಅದಕ್ಕೆ ಹೇಳಿದ್ದು, ಒಂದು ಏಜ್ ಗ್ರೂಪ್ ಅಲ್ಲಿ ನನ್ನಿಂದ ಹಿಡಿದು, ಅಂದ್ರೆ ನಿಮ್ಮ ಏಜ್ ನಲ್ಲಿದ್ದ ನನ್ನಿಂದ ಹಿಡಿದು ನನ್ನ ಅಪ್ಪ, ಅಮ್ಮ, ನನ್ನ ತಮ್ಮ, ದೇಶಭಕ್ತಿ, RSS ಇತ್ಯಾದಿಗಳ ಬಗ್ಗೆ ಬಹಳ ಆಸಕ್ತಿ ಇರುವ ನನ್ನ ತಮ್ಮ, ಅವನಿಗೆ ರವಿ ಬೆಳಗೆರೆ ಸರ್ ಬರಿತಾ ಇದ್ದ ಯುದ್ಧದ ಚಿತ್ರಣಗಳು, ಯುದ್ಧ ಭೂಮಿಗೆ ಹೋಗಿ ಅಲ್ಲಿಂದ ಕಟ್ಕೊಡ್ತಾ ಇದ್ದ ಚಿತ್ರಣಗಳು, ಹಿ ವಾಸ್ ಅ ಫ್ಯಾನ್ ಆಫ್ ಇಟ್. ಅದಕ್ಕೆ ನಾನು ಹೇಳಿದ್ದು, ಒಂದು ಪ್ರದೇಶ ಅಥವಾ ಒಂದು ವಯೋಮಾನ ಇದಕ್ಕೆ ಸೀಮಿತವಲ್ಲದ, ಯಾವುದೇ ಬಾರ್ಡರ್ಗಳು ಇಲ್ಲದ, ಯಾರೇ ಆದ್ರೂ ಎಷ್ಟೇ ಹೊತ್ತಿನಲ್ಲಾದ್ರೂ ಕೂಡ
ಕೂತು ಸರಾಗವಾಗಿ ಕನ್ನಡ ಸಾಹಿತ್ಯದ ಅಭಿಮಾನಿ ಆಗ್ಲಿಕ್ಕೆ ಬೇಕಾದ ಎಲ್ಲಾ ಸ್ಟಫು ಕೂಡ ರವಿ ಬೆಳಗೆರೆ ಸರ್ ಅವರ ಕೃತಿಗಳಲ್ಲಿತ್ತು. ಅದು ಓಮನಸ್ಸೆ ಇರ್ಬೋದು, ಹಾಯ್ ಬೆಂಗಳೂರು ಇರ್ಬೋದು, ಅಥವಾ ಅವರ ಕಾದಂಬರಿಗಳಿರ್ಬೋದು, ಎಲ್ಲವೂ ಕೂಡ ದಯಮಾಡಿ ಓದೋಕೆ ಪ್ರಾರಂಭ ಮಾಡಿ. ರವಿ ಬೆಳಗೆರೆ ಸರ್ ಪುಸ್ತಕದಿಂದನೇ ಪ್ರಾರಂಭ ಮಾಡಿ, ನನ್ನ ರಿಕ್ವೆಸ್ಟ್ ಕೂಡ. ಇದ್ರ ಜೊತೆಗೆ ನಾನು ಕೂಡ ಪತ್ರಕರ್ತೆ ಆಗಿರೋದ್ರಿಂದ ಪತ್ರಕರ್ತರಿಗೆ ಯಾಕೆ ರವಿ ಬೆಳಗೆರೆ ಸರ್ ರೋಲ್ ಮಾಡೆಲ್ ಆಗ್ತಾರೆ, ಒಂದು ಚಿಕ್ಕ ಉದಾಹರಣೆ ಹೇಳ್ಬಿಡ್ತೀನಿ. ನಮ್ಮ ನ್ಯೂಸ್ ರೂಮ್ಗಳಲ್ಲಿ ಡಿವಿಷನ್ ಇರುತ್ತೆ. ಅಂದ್ರೆ ಕ್ರೈಮ್ ರಿಪೋರ್ಟಿಂಗ್ ಕವರೇಜ್ ಮಾಡೋರು ಪ್ರತ್ಯೇಕ, ಪೊಲಿಟಿಕಲ್ ನ್ಯೂಸ್ ಕವರ್ ಮಾಡೋರು ಪ್ರತ್ಯೇಕ, ಸಿನಿಮಾ ಬೀಟ್ ಕವರ್ ಮಾಡೋರು ಪ್ರತ್ಯೇಕ. ಆದ್ರೆ ರವಿ ಬೆಳಗೆರೆ ಸರ್ ಈಗಾಗಲೇ ಹೇಳ್ತಾ ಇದ್ದ ಹಾಗೆ ಇಂಥ ಕ್ಷೇತ್ರದ ಬಗ್ಗೆ ಅವ್ರು ಟಚ್ ಮಾಡಿಲ್ಲ ಅನ್ನೋ ಇಲ್ವೇ ಇಲ್ಲ. ಆಗ್ಲೇ ಹೇಳ್ತಾ ಇದ್ದಾಗೆ ಹಾಡು, ಸಿನಿಮಾ ಅದು ಕೂಡ ಇರ್ತಾ ಇತ್ತು, ಕ್ರೈಮ್ ಪಾಲಿಟಿಕ್ಸ್ ಅದು ಕೂಡ ಇರ್ತಾ ಇತ್ತು, ಯುದ್ಧ ಅದು ಕೂಡ ಇರ್ತಾ ಇತ್ತು, ಸಮಾಜಮುಖಿಯಾದಂತಹ ಬರಹಗಳು ಅದು ಕೂಡ ಇರ್ತಾ ಇತ್ತು. ಹೀಗಾಗೇನೆ ಹೇಳಿದ್ರು. ಈಗ ಕೆಲ ಸಾಹಿತಿಗಳು, ಫಾರ್ ಎಕ್ಸಾಂಪಲ್ ಮಲೆನಾಡಿನಲ್ಲಿ ಕೂತು ಬರೆಯುವ ಯಾವುದೋ ಒಬ್ಬ ಸಾಹಿತಿಯ ಬರವಣಿಗೆ ಬರಹ ಉತ್ತರ ಕನ್ನಡದ ಯಾವುದೋ ಅಥವಾ ಉತ್ತರ ಕರ್ನಾಟಕ ಭಾಗದ ಬೀದರ್, ಬಾಗಲಕೋಟೆ ಅಲ್ಲಿ ಕೂತವ್ರಿಗೆ ಆಪ್ಯಾಯಮಾನ ಅನ್ನಿಸದೇ ಇರಬಹುದು. ಇದು ಸ್ವಲ್ಪ ಮಲೆನಾಡು ಸಾಹಿತ್ಯ ಅಥವಾ ಚಿತ್ರದುರ್ಗದ ಕಡೆ ಯಾರು ಬರೆದಿರ್ತಾರೆ, ಚಿತ್ರದುರ್ಗದ ಪ್ರದೇಶಕ್ಕೆ ಸೀಮಿತವಾದ ಬರಹ ಅಂತ ಅನಿಸುತ್ತೆ. ಆದ್ರೆ ರವಿ ಬೆಳಗೆರೆ ಅವರ ಬರಹ ಹೇಗಿರ್ತಿತ್ತು ಅಂತಂದ್ರೆ ಮೈಸೂರಿನಿಂದ ಹಿಡಿದು ಧಾರವಾಡದವರೆಗೆ, ಬಾಗಲಕೋಟೆಯಿಂದ ಹಿಡಿದು ಚಿತ್ರದುರ್ಗದವರೆಗೆ ಎಲ್ಲರನ್ನ ಕೂಡ ಕನೆಕ್ಟ್ ಮಾಡುವ ಕೇಪಬಿಲಿಟಿ ಇದ್ದ ಬರಹಗಾರ ಯಾರಾದ್ರೂ ಕನ್ನಡದಲ್ಲಿ ಇದ್ದಾರೆ ಅಂತಂದ್ರೆ ನೋ ಡೌಟ್ ರವಿ ಬೆಳಗೆರೆ ಸರ್. ಈ ಕಾರಣಕ್ಕೂ ಕೂಡ ಈಗಿನ ಜನರೇಷನ್, ಮುಂದಿನ ಜನರೇಷನ್ ಕೂಡ ರವಿ ಬೆಳಗೆರೆ ಅವರು ಬರೆದಂತಹ ಬರಹಗಳನ್ನ ಬರಿತಾ ಹೋಗ್ಬೇಕು. ಹಾಗೆ ಪತ್ರಿಕೋದ್ಯಮದ ಬಗ್ಗೆ ಮಾತನಾಡೋದಾದ್ರೆ ಇತ್ತೀಚಿನ ಪತ್ರಿಕೋದ್ಯಮದ ಕವರೇಜ್ ಮೇಲಿರುವ ದೊಡ್ಡ ಆರೋಪ ಅಂತಂದ್ರೆ ಫಿಲ್ಟರ್ಲೆಸ್ ಆಗಿರೋದಿಲ್ಲ ನಿಮ್ಮ ಕವರೇಜ್ಗಳು. ಅಂದ್ರೆ ಸುದ್ದಿಗೆ ಯಾವುದೋ ಒಂದು ಲೇಪನ ಮಾಡ್ಬಿಡ್ತೀರಿ, ನಿಮ್ಮ ಆಯಾಮಗಳನ್ನ ಕೊಟ್ಬಿಡ್ತೀರಿ. ಫಿಯರ್ಲೆಸ್ ಆಗಿರೋದಿಲ್ಲ, ಯಾವುದೋ ಒಂದು ಅಂಜಿಕೆ ಅಳುಕು ಇರುತ್ತೆ ಕವರೇಜ್ ಅಲ್ಲಿ. ಫ್ರಾಂಕ್ನೆಸ್ ಇರೋದಿಲ್ಲ, ಒಪಿನಿಯನ್ಗಳನ್ನ ನೀವು ಕೊಡ್ತೀರಿ ಅಂತ ಹೇಳಿ. ಆದ್ರೆ ಈ 3 ಎಫ್ಗಳು, ಪತ್ರಿಕೋದ್ಯಮದ ಪ್ರಮುಖ 3 ಎಫ್ಗಳು, ಫಿಯರ್ಲೆಸ್, ಫಿಲ್ಟರ್ಲೆಸ್, ಫ್ರಾಂಕ್ನೆಸ್, ಇದು 3 ಕೂಡ ಸಿಗ್ತಾ ಇದ್ದಿದ್ದು ಕೇವಲ ಆ ಕಪ್ಪು ಸುಂದರಿ ಅಂತ ಕರೆಸ್ಕೊಳ್ತಾ ಇದ್ದ ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ. ರವಿ ಬೆಳಗೆರೆ ಸರ್ದು ಪ್ರತಿ ವಾರ ಈ ಹಾಯ್ ಬೆಂಗಳೂರು ಪತ್ರಿಕೆ ಆಚೆ ಬರುತ್ತೆ ಅಂತಂದ್ರೆ ಪ್ರತಿಯೊಬ್ಬ ಭ್ರಷ್ಟ ಅಧಿಕಾರಿ, ರಾಜಕಾರಣಿ ನಡುತ್ತಾ ಇದೆ, ಈ ವಾರ ನನ್ನ ಹೆಸರು ಮುಖಪುಟದಲ್ಲಿ ಬರ್ದೇ ಇದ್ರೆ ಸಾಕಪ್ಪ, ನಾನು ಈ 1 ವಾರ ಬದುಕ್ತೆ ಅಂತ. ಅಂದ್ರೆ ಒಬ್ಬ ಪತ್ರಕರ್ತನ ಸಾಮರ್ಥ್ಯ ಎಷ್ಟರ ಮಟ್ಟಿಗಿದೆ. ವ್ಯವಸ್ಥೆಯಲ್ಲಿ ಒಂದು ಭಯ, ಸಾತ್ವಿಕವೋ ಅಥವಾ ಕ್ರಿಯೇಟ್ ಮಾಡಬೇಕಾಗಿರೋ ರೀತಿಯಲ್ಲಿ ಭಯವೋ, ಅದನ್ನ ಕ್ರಿಯೇಟ್ ಮಾಡೋ ಶಕ್ತಿ ಒಬ್ಬ ಪತ್ರಕರ್ತನಲ್ಲಿ ಎಷ್ಟರ ಮಟ್ಟಿಗೆ ಇರಬಹುದು ಅನ್ನೋದನ್ನ ಅಕ್ಷರಗಳ ಮೂಲಕ ಸಾಬೀತು ಮಾಡಿಸಿಕೊಟ್ಟ ಮತ್ತೊಬ್ಬ ಧೀಮಂತ ಪತ್ರಕರ್ತ ಬಹುಶಃ ಸಿಗ್ತಾರಾ ನನಗೆ ಗೊತ್ತಿಲ್ಲ, ರವಿ ಬೆಳಗೆರೆ ಸರ್ ಅವರನ್ನ ಹೊರತುಪಡಿಸಿ. ಪತ್ರಿಕೋದ್ಯಮ ಅಂತ ಕರಿತೀವಿ. ಅಂದ್ರೆ ಪತ್ರಿಕೆ ಈಸ್ ಅ ಉದ್ಯಮ. ದುಡ್ಡು ಮಾಡಬೇಕು, ಹಣ ಮಾಡಬೇಕು, ಶ್ರೀಮಂತರಾಗಬೇಕು ಅನ್ನೋ ಕನಸು ಯಾರಿಗಿಲ್ಲ? ನಿಮ್ಗಿಲ್ವಾ? ಇರುತ್ತೆ ಅಲ್ವಾ? ಹಣ ಗಳಿಸಬೇಕು, ಶ್ರೀಮಂತರಾಗಬೇಕು ಅಂತ ಹೇಳಿ. ಪತ್ರಿಕೆ ಅಥವಾ ಪತ್ರಕರ್ತರಾದವರು ಗಳಿಕೆಗೆ ಪರ್ಯಾಯವಾಗಿ ಏನಾದರೂ ಒಂದು ಆಲ್ಟರ್ನೇಟ್ ಪ್ರೊಫೆಷನ್ ಇಟ್ಕೊಳ್ಬೇಕು ಅನ್ನೋ ಕಾಲ ಸರ್ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಲಂಕೇಶ್ ಪತ್ರಿಕೆ ಟೈಮಲ್ಲೆಲ್ಲ ಸರು ಹೇಳಿದ್ರು ಎಷ್ಟೋ ಸತಿ, ಏನ್ ಮಾಡ್ತಿದ್ಯಪ್ಪ ಕೆಲಸ ಅಂದ್ರೆ ಪತ್ರಕರ್ತ ಅಂದ್ರೆ ಅದು ಸರಿ, ದುಡಿಮೆಗೆ ಏನ್ ಮಾಡ್ಕೊಳ್ತೀಯ ಅಂತ ಕೇಳೋರಂತೆ. ಅಂದ್ರೆ ಪತ್ರಿಕೋದ್ಯಮದಿಂದ ಸಂಪಾದನೆ ಆಗ್ತಿರ್ಲಿಲ್ಲ ಅಂತ ಹೇಳಿ. ಆದ್ರೆ ರವಿ ಬೆಳಗೆರೆ ಸರ್ ಅವರು ಬೆಳೆದ ಹಂತ ಇದೆಯಲ್ಲ, ಅಂದ್ರೆ ಪತ್ರಕರ್ತನಾಗಿಯೂ ಕೂಡ ಹಣ ಸಂಪಾದನೆ ಮಾಡಬಹುದು ಅನ್ನೋದನ್ನ ಕೂಡ ತೋರಿಸಿಕೊಟ್ಟವರು ರವಿ ಬೆಳಗೆರೆ ಸರ್. ಅಲ್ಲಿಗೆ ಪತ್ರಿಕೆ ಪ್ಲಸ್ ಉದ್ಯಮವಾಗಿ ಅದನ್ನ ಎಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗಬಹುದು ಅನ್ನೋದನ್ನ ತೋರಿಸ್ಕೊಟ್ಟವರು ರವಿ ಬೆಳಗೆರೆ ಸರ್. ನಾನು ಮಾತನಾಡ್ತಾ ಹೋದ್ರೆ ಈ ರೀತಿಯಾದ ಒಂದು 1000 ಉದಾಹರಣೆಯನ್ನ ನಾನು ಕೊಡ್ತಾ ಹೋಗ್ಬೋದು. ಮತ್ತೊಮ್ಮೆ ದಯಮಾಡಿ ಕೋರ್ಕೊಳ್ತಿದ್ದೀನಿ, ಕನ್ನಡವನ್ನು ಉಳಿಸ್ಬೇಕು, ಬೆಳೆಸಬೇಕು ಅಂತಂದ್ರೆ ನಮ್ಮ ಸಾಹಿತ್ಯವನ್ನ ನೀವು ಎಸ್ಪೆಷಲಿ ಈಗಿನ ಜನರೇಷನ್ ಅವರು ಓದಬೇಕು, ನಿಮ್ಮ ಮುಂದಿನ ತಲೆಮಾರಿಗೆ ವರ್ಗಾವಣೆ ಮಾಡಬೇಕು. ಹೀಗಾಗಿ ಓದಿ, ಕನ್ನಡ ಪುಸ್ತಕಗಳನ್ನ ಓದಿ, ರವಿ ಬೆಳಗೆರೆ ಅವರ ಪುಸ್ತಕದಿಂದ ಪ್ರಾರಂಭವಾಗಿ ಓದೋ ಅಭ್ಯಾಸವನ್ನ ಬೆಳೆಸ್ಕೊಳ್ಳಿ. ನನಗೂ ಕೂಡ ಅಷ್ಟೇ, ನಾನು ಪುಸ್ತಕದ ಹುಳು, ಆಗಾಗ ಪುಸ್ತಕ ಓದ್ತಾ ಇರಬೇಕು. ಅದೇನಾದ್ರೂ ಗ್ಯಾಪ್ ಆಗ್ಬಿಡ್ತು ಅಂದ್ರೆ ಮತ್ತೊಂದು ರವಿ ಬೆಳಗೆರೆ ಪುಸ್ತಕವನ್ನ ಕೈಗಿಟ್ಕೊಂಡು ಒಂದ್ಸತಿ ಓದಾದ್ಮೇಲೆ ಬೇರೆ ಪುಸ್ತಕದ ಕಡೆ ಕೈ ಹೋಗುದು. ಅಂದ್ರೆ ಅಷ್ಟರ ಮಟ್ಟಿಗೆ ಓದುವ ಗೀಳನ್ನ ಹತ್ತಿಸುತ್ತೆ ರವಿ ಬೆಳಗೆರೆ ಅವರ ಬರಹ. ದಯಮಾಡಿ ಓದೋ ಅಭ್ಯಾಸವನ್ನ ಕಲ್ಟಿವೇಟ್ ಮಾಡ್ಕೊಳ್ಳಿ. ಆಗ ಮಾತ್ರ ರವಿ ಬೆಳಗೆರೆ ರೀತಿಯ ಸಾಹಿತಿಗಳು, ಅವರ ಸಾಹಿತ್ಯ ಅಮರವಾಗಿ ಉಳಿಯುತ್ತೆ ಅಂತ ಹೇಳ್ತಾ ಧನ್ಯವಾದ. ಮತ್ತೊಮ್ಮೆ ಎಲ್ರಿಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ.